ಪ್ರೀತಿಯ ಯೂಟ್ಯೂಬ್ ವೀಕ್ಷಕರಿಗೆ ಪ್ರೀತಿಯ ಆರೋಗ್ಯ ಅಡುಗೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಕುಂಬಳಕಾಯಿ ಸಾಂಬಾರು ಮಾಡ್ತಾಯಿದ್ದೇನೆ. ಕುಂಬಳಕಾಯಿ ಇದಕ್ಕೆ 1 kg ಕುಂಬಳಕಾಯಿ, ಒಂದು 4 ಟೊಮಟೊ, ಮತ್ತು ಇದಕ್ಕೊಂಚೂರು ಕಾಯಿ ತುರಿ, ಮತ್ತು ಇದಕ್ಕೊಂಚೂರು ಸ್ವಲ್ಪ ಮೆಣಸು, ಧನಿಯಾ 2 ಸ್ಪೂನು, 1 ಸ್ಪೂನ್ ಜೀರಿಗೆ, ಒಂದು 5 ಬೇಡಿಗೆ, ಮತ್ತು ಸ್ವಲ್ಪ 1/4 ಸ್ಪೂನಷ್ಟು ಮೆಂತ್ಯ. ಇದನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬೇಳೆ ಹಾಕಿ ಕುಂಬಳಕಾಯಿ ಟೊಮೊಟೊ ಹಾಕಿ ಬೇಯಿಸ್ಕೊಂಡು ಕುಕ್ಕರಲ್ಲಿ ರುಬ್ಬಿರೋ ಮಸಾಲೆ ಹಾಕಿ ಒಗ್ಗರಣೆ ಹಾಕಿ ಮಾಡಿದ್ರೆ ಈ ಟೆಂಪಲಲ್ಲೆಲ್ಲ ಮಾಡ್ತಾರಲ್ಲ ಕುಂಬಳಕಾಯಿ ಸಾರು, ಆ ಥರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ಈ ಥರ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ಇಟ್ಬಿಟ್ಟು ಬೇಯಿಸಿರುವಂಥ ಕುಂಬಳಕಾಯಿ ಬೇಳೆ ಟೊಮಟೊಗೆ ಮಿಶ್ರಣ ಮಾಡಿ ತುಪ್ಪದಲ್ಲಿ ಕರಿಬೇವು ಜೊತೆ ಸಾಸಿವೆ ಜೊತೆ ಒಗ್ಗರಣೆ ಹಾಕ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ಇವಾಗ ಇದು ಕುಕ್ಕರಲ್ಲಿ ಕುಂಬಳಕಾಯಿ ಬೇಳೆ, ಉಪ್ಪು, ಒಂದು 1/4 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ತುಪ್ಪ ಹಾಕ್ಬಿಟ್ಟು ಒಂದು 4 ವಿಸಿಲ್ ಕೂಗಿಸಿ, ಆಮೇಲೆ ಇದು ಹುರಿದಿಟ್ಟಿರೋದು ಮಸಾಲೆ ರುಬ್ಬಿಬಿಟ್ಟು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಬಿಟ್ರೆ ಕುಂಬಳಕಾಯಿ ಸಾಂಬಾರು ರೆಡಿ. ನೋಡಿ ವೀಕ್ಷಕರೇ, ಕುಂಬಳಕಾಯಿ ಹಾಕಿ ಬೇಯಿಸಿದ್ದೀನಿ. ಕುಕ್ಕರ್ ಬೆಂದಿದೆ ನೋಡಿ ಬೇಳೆ. ಈಗ ರುಬ್ಬಿಟ್ಟಿರೋ ಮಸಾಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ನೋಡಿ ವೀಕ್ಷಕರೇ, ಒಗ್ಗರಣೆ ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವು ಹಾಕಿ ಹಿಂಗು ಹಾಕಿ ಕಮ ಅಂತ ಇರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರೋಗ್ಯವಾಗಿರಿ. ಆದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.